ಎಲ್ಲೋ ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ನಾನ್ ಮಾಡ್ತಿರೋ ರೆಸಿಪಿ ಸಬ್ಬಸಿಗೆ ಸೊಪ್ಪಿನ ಬಸ್ಸಾರು ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ತೀನಿ ಬನ್ನಿ. ನೋಡಿ, ಸಬ್ಸಿಗೆ ಸೊಪ್ಪು ತೊಳ್ದು ಹೆಚ್ಚಿಟ್ಕೊಂಡಿದೀನಿ. ನಾನು 4ರಿಂದ 5 ಕಟ್ ತಗೊಂಡಿದೀನಿ. ಸಣ್ಣಗೆ ಹೆಚ್ಕೋಬೇಕು, ತುಂಬಾ ದಪ್ಪ ಇದ್ರೆ ಬಾಯಿಗೆ ಸಿಗುತ್ತೆ, ಹಾಗಾಗಿ ಸಣ್ಣಗೆ ಹೆಚ್ಕೊಳ್ಳಿ. ಆದಷ್ಟು ನಿಮಗೆ ಹೆಂಗ್ ಸಾಧ್ಯನೋ ಹಾಗೆ ಹೆಚ್ಕೊಳ್ಳಿ. ತೊಗರಿ ಬೇಳೆ ತಗೊಂಡಿದೀನಿ ಪಲ್ಯಕ್ಕೆ. ನೀವು ಹೆಸರು ಕಾಳು ಬೇಕು ಅಂದ್ರೆ ಹೆಸರು ಕಾಳು ತಗೋಬಹುದು. ನೋಡಿ, ಎಣ್ಣೆ ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿಕಾಯಿ, ಹಸಿಮೆಣಸಿಕಾಯಿ ಹಾಕಿದ್ರು ಚೆನ್ನಾಗಿರುತ್ತೆ, ಒಣಮೆಣಸಿಕಾಯಿ ಹಾಕಿದ್ರು ಚೆನ್ನಾಗಿರುತ್ತೆ, ಅವ್ರವ್ರ ಟೇಸ್ಟ್. ಮತ್ತೆ ಪಲ್ಯಕ್ಕೆ ಸಾಂಬಾರ್ಗೆ 2 ಕಾಯಿ ತಗೊಂಡಿದೀನಿ. ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಖಾರದ ಪುಡಿ, ಸಾಂಬಾರ್ ಪುಡಿ. ಖಾರದ ಪುಡಿ ಅನ್ನಕ್ಕಿಂತ ಸಾಂಬಾರ್ ಪುಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನಾನು ಸಾಂಬಾರ್ ಪುಡಿ ವಿಡಿಯೋ ಫಸ್ಟೇ ಹಾಕಿದೀನಿ. ಮತ್ತೆ ಟೊಮೊಟೊ ಹಣ್ಣು ಬೇಕು, ಹುಣಸೆ ಹಣ್ಣು ಬೇಕು, ಜೀರಿಗೆ ರುಬ್ಲಿಕ್ಕೆ ಹಾಕೋಣಂತೆ, ಒಗ್ಗರಣೆಗೆ ಸಾಸಿವೆ ಬೇಕು. ಬನ್ನಿ ಹೇಗ್ ಮಾಡೋದು ಅಂತ ಹೇಳ್ತೀನಿ. ತೊಗರಿ ಬೇಳೆನ ತೊಳ್ಕೊಂಡು ನೀರ್ ಕಾಯಕ್ಕೆ ಇಟ್ಟಿದ್ದೀನಿ ನಾನು ಆಲ್ರೆಡಿ. ತೋರಿಸ್ತೀನಿ ನಿಮ್ಗೆ, ಬನ್ನಿ ತೋರಿಸ್ತೀನಿ. ನೋಡಿ, ನೀರ್ ಕಾಯಕ್ಕೆ ಇಟ್ಕೊಂಡಿದ್ದೆ ನಾನು. ನೀರ್ ಕಾದಿದೆ. ಈಗ ತೊಗರಿ ಬೇಳೆ ತೊಳ್ಕೊ ಬಂದಿದ್ದೀನಿ. ಇವಾಗ ತೊಗರಿ ಬೇಳೆ ಹಾಕ್ತಾ ಇದೀನಿ ನಾನು. ನೋಡಿ, ಪೂರ್ತಿ ತೊಗರಿ ಬೇಳೆ ಹಾಕ್ತಾ ಇದೀನಿ. ತೊಗರಿ ಬೇಳೆ ಹೇಗ್ ಬೇಯ್ಬೇಕು ಅಂದ್ರೆ, ಒಬ್ಬಟ್ಟಿಗೆ ಬೇಳೆ ಬೇಯಿಸ್ಕೊಂತೀವಲ್ಲ ಆ ರೀತಿ ಬೇಯ್ಬೇಕು. ಅಂದ್ರೆ ಹೊಟ್ಟೆ ಹೊಡಿಯಾಗೆ ಬೇಯಿಸ್ಕೋಬೇಕು. ಅವಾಗ ಸಾರು ಪಲ್ಯ 2 ರುಚಿ ಆಗುತ್ತೆ. ಇವಾಗ ಬೇಯಿಸ್ಕೊ ಬರೋಣ. ಅದಕ್ಕೆ ನಾನು ಬೇಳೆ ಬೇಯಲಿಕ್ಕೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದೀನಿ. ಬೇಳೆ ಜಲ್ದಿ ಬೇಯುತ್ತೆ ಅಂತ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದೀನಿ. ಇವಾಗ ಬೇಯೋಷ್ಟಿಗೆ ನಾವು ಅನ್ನಕ್ಕೆ ಇಟ್ಕೊಬರೋಣ ಅಂತೆ. ಅನ್ನ ಸಾರು ಬಿಸಿ ಬಿಸಿ ಮುದ್ದೆ ಊಟ ಮಾಡೋಣ ಅಂತೆ. ಹೇಗ್ ಬಂತು ಅಂತ ನಿಮಗೆ ಹೇಳ್ತೀನಿ. ನೀವು ಮಾಡ್ಕೊಂಡು ತಿಂದು ಕಾಮೆಂಟ್ ಮಾಡಿ. ನೋಡಿ, ಬೇಳೆ ಹಾಕಿದೀನಿ, 1 ಸ್ಪೂನ್ ಎಣ್ಣೆ ಹಾಕಿದೀನಿ. ಇವಾಗ ಬೇಳೆ ಹಾಕಿದ್ಮೇಲೆ 1 ಸತಿ ಕಾಳನ್ನ ಸೌಟ್ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಬೇಳೆ ತಳಕ್ ಹೋಗಿ ಕೂತಿರುತ್ತಲ್ಲ, ಚೆನ್ನಾಗಿ ಬೇಯಲಿ ಅಂತ ಒಂದ್ಸತಿ ಸೌಟ್ ಅದ್ರಲ್ಲೇ ಹಾಕಿದ್ರೆ ಬೇಳೆ ನೊರೆ ಕಟ್ಟಿರುತ್ತಲ್ಲ ಅದು ಉಕ್ಕಲ್ಲ. ಇಲ್ಲಾಂದ್ರೆ ಉಕ್ಕಿ ಸ್ಟವ್ ಎಲ್ಲ ರಂಪಾಗ್ಬಿಡತ್ತೆ. ನೋಡಿ, ಸೌಟ್ ಅದ್ರಲ್ಲಿ ಬಿಡ್ತಾ ಇದೀನಿ. ಬೇಳೆ ಚೆನ್ನಾಗಿ ಬೇಯಬೇಕು. ಬೇಯೋದನ್ನ ತೋರಿಸ್ತೀನಿ. ನೋಡಿ, ಬೇಳೆ ಬೆಂದಿದೆ. ಹೊಟ್ಟೆ ಹೊಡಿಬೇಕು ಅಂತ ಅದನ್ನೆಲ್ಲ ಬೇಳೆ ನೋಡಿ ಈ ರೀತಿ. ನೋಡಿ, ಈ ರೀತಿ ಬೇಳೆ ಬೆಂದಿದೆ. ಸೊಪ್ಪು ಹಾಕಿ ಬೇಯಿಸೋಷ್ಟಿಗೆ, ಹೆಚ್ಚಿಟ್ಟಿರ್ತೀವಲ್ಲ ಆ ಸೊಪ್ಪು ಹಾಕಿ ಬೇಯಿಸೋಷ್ಟಿಗೆ ಇನ್ನೊಂಚೂರು ಬೇಳೆ ಬೇಯುತ್ತೆ. ಸೊಪ್ಪು ಬೇಳೆ 2 ಬೆಂದಾಗ ಟೇಸ್ಟ್ ಸೂಪರ್ ಆಗಿ ಬರುತ್ತೆ. ನಾನ್ ಮಾಡೋದು ಈ ರೀತಿ. ನೀವು ಯಾವ ಊರಿಂದ ನೋಡ್ತಾ ಇದ್ದೀರೋ, ನೀವು ಯಾವ ರೀತಿ ಮಾಡ್ತೀರೋ ಆ ರೀತಿ ನನಗೆ ಕಾಮೆಂಟ್ ಮಾಡಿ, ಮೆಸೇಜ್ ಮಾಡಿ, ಗೊತ್ತಾಗತ್ತೆ. ನಾವು ಆ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ಗೊತ್ತಾಗತ್ತೆ. ಇವಾಗ ಸೊಪ್ಪು ಹಾಕ್ತಾ ಇದೀನಿ ನಾನು. ನೋಡಿ, ಸೊಪ್ಪು ಹಾಕ್ತಾ ಇದೀನಿ. ಸೊಪ್ಪಲ್ಲಿ ತೊಳೆದಿದ್ ನೀರು ಸ್ವಲ್ಪ ಇದೆ. ನೋಡಿ, ಪೂರ್ತಿ ಸೊಪ್ಪು ಹಾಕಬಿಟ್ಟಿದೀನಿ. ನೋಡಿ, ಸೊಪ್ಪು ಹಾಕಿದೀನಿ. ಸೊಪ್ಪು ಹಾಕಿದ್ಮೇಲೆ ಒಂದ್ಸತಿ ಚೆನ್ನಾಗಿ ತಿರುಗಿಸೋಣ. ಇವಾಗ 2 ಈಕ್ವಲ್ ಆಗಿ ಬೇಯುತ್ತೆ. ಸೊಪ್ಪು ಜಲ್ದಿ ಬೆಂದ್ಬಿಡುತ್ತೆ. ಹಂಗಾಗಿ ಬೇಳೆ ಬೆಂದ್ಮೇಲೆ ಸೊಪ್ಪು ಹಾಕಿರೋದು ನಾನು. ಸಬ್ಸಿಗೆ ಸೊಪ್ಪು ಬಸ್ಸಾರು ತುಂಬಾ ಟೇಸ್ಟ್, ತುಂಬಾ ಚೆನ್ನಾಗಿರುತ್ತೆ. ನೀವುಗಳು ಮಾಡ್ಕೊಂಡು ತಿಂದು ಕಾಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡ್ದಲೆ ನೋಡಿ. ನಮ್ಮ ವಿಡಿಯೋ ಪೂರ್ತಿ ಅರ್ಥ ಆಗತ್ತೆ. ನಾವು ಇವಾಗ ಶುರು ಮಾಡಿ ಸ್ವಲ್ಪ ದಿವಸ ಆಗಿದೆ, ಹಂಗಾಗಿ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ ಅನ್ನು ಬೆಳೆಸಿ. ನೋಡಿ, ಬೇಯಬೇಕಿದು. ಬಿಟ್ಬಿಡೋಣಂತೆ ಒಂಚೂರು ಬೇಯಕ್ಕೆ. ಬೆಂದಾದ್ಮೇಲೆ ಬಸ್ಕೊಳ್ಳೋಣಂತೆ. ನೀರನ್ನ ಬಸಿಬೇಕು. ಅದೇ ನೀರಲ್ಲಿ ಸಾಂಬಾರು ಮಾಡೋದು. ಕುಕ್ಕರ್ಗೆ ಹಾಕಿ ಬೇಯಿಸ್ಬೋದಲ್ವಾ ಮೇಡಮ್ ಅಂತ ಅನ್ಬೋದು. ಆ ರೀತಿ ಬೇಯಿಸಿದ್ರೆ ಒಂಥರ ಟೇಸ್ಟ್ ಡಿಫ್ರೆನ್ಸ್ ಅನ್ಸುತ್ತೆ. ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಾರು ಮಾಡಿದ್ರು, ಸಾರಂತೂ ಘಮ 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 ಅಂತ ಇರುತ್ತೆ. ನೀವು ಮಾಡ್ಕೊಂಡು ತಿಂದು ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ, ರುಬ್ಕೊಳಕ್ಕೆ ಕಾಯಕ್ಕಂತ ಇದೀನಿ. ಈಗ
ಸ್ವಲ್ಪ ಕಾಯಿ ರುಬ್ಲಿಕ್ಕೆ, ಸ್ವಲ್ಪ ಕಾಯಿ ರುಬ್ಲಿಕ್ಕೆ, ಮತ್ತೆ ಹುಣಸೆಹಣ್ಣು ತೊಳೆದು ಇಟ್ಕೊಂಡಿದ್ದೀನಿ ನಾನು. ಮತ್ತೆ ಖಾರದ ಪುಡಿ ಹಾಕೊಂತ ಇದೀನಿ. ಮತ್ತೆ ಜೀರಿಗೆ ಹಾಕೊಂತ ಇದೀನಿ ರುಬ್ಲಿಕ್ಕೆ ಸ್ವಲ್ಪ. ಜೀರಿಗೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ರುಚಿ. ಬೇಯಿಸಿರ್ತೀವಲ್ಲ ಬೇಳೆ ಮತ್ತೆ ಸೊಪ್ಪು, ಅದನ್ನ ಸ್ವಲ್ಪ ಹಾಕಬೇಕು ನೋಡಿ. ಬೇಳೆ ಮತ್ತೆ ಸೊಪ್ಪು ಎರಡು ಸ್ವಲ್ಪ ಹಾಕಂತ ಇದೀನಿ. ಒಂದು ಕಾಲ್ ಸೌಟಷ್ಟು ಹಾಕಂತ ಇದೀನಿ. ಮತ್ತೆ ಟೊಮೊಟೊನ ಹೆಚ್ಚಿಬಿಟ್ಟು ಹಾಕೋಣಂತೆ. ತೊಳೆದಿಟ್ಕೊಂಡಿದ್ದೀನಿ ಟೊಮೊಟೊನ ನೋಡಿ. ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದೀನಿ. ಟೊಮೊಟೊ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬಹುದು, ಟೊಮೊಟೊ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇವಾಗ ಅದನ್ನ ಮಿಕ್ಸಿ ಮಾಡ್ಕೊ ಬಂದ್ಬಿಡ್ತೀನಿ ನೋಡಿ. ಚೆನ್ನಾಗಿ ಬೆಂದಿದೆ ಈಗ. ಸೊಪ್ಪು ಬೇಳೆ ಎರಡು ಈಕ್ವಲ್ ಆಗಿ ಬೆಂದಿದೆ. ನೋಡಿ, ಇದನ್ನ ಸೋರಕ ಪಾತ್ರೆ ಇರುತ್ತಲ್ಲ ಅದಕ್ಕೆ ಸೋರಾಕ್ತಾ ಇದೀನಿ ನೋಡಿ. ಈ ರೀತಿ ಸೋರಕ ಪಾತ್ರೆ ಇದೆ, ಹಾಕ್ತಾ ಇದೀನಿ. ನಿಮ್ಮ ಮನೇಲಿ ಯಾವ ತರ ಪಾತ್ರೆ ಇರುತ್ತೋ ಆ ರೀತಿ ಸೋರ್ ಹಾಕೊಳ್ಳಿ ನೋಡಿ. ಪೂರ್ತಿ ಸೋರ್ ಹಾಕೊಂಡಿದೀನಿ. ಸ್ವಲ್ಪ ನೀರಿದೆ, ಬಸ್ಕೊಂತ ಇದ್ದೀನಿ. ಅಷ್ಟೊತ್ತಿಗೆ ಇದನ್ನ ಒಲೆ ಮೇಲೆ ಇಡೋಣ ನೋಡಿ. ಖಾರ ರುಬ್ಬಾಗಿದೆ. ಖಾರ ಪೂರ್ತಿ ಹಾಕೊಂಡ್ಬಿಡ್ಬೇಕು. ಮಿಕ್ಸಿ ಜಾರ್ಗೆ ಒಂಚೂರು ನೀರು ಹಾಕಬಿಟ್ಟು ಅದ್ರಲ್ಲಿ ಖಾರ ಉಳ್ದಿರುತ್ತಲ್ಲ, ವೇಸ್ಟ್ ಮಾಡೋದು ಬೇಡ, ಅದನ್ನು ಹಾಕಬಿಡೋಣ. ಹಾಕಂತ ಇದೀನಿ ನೋಡಿ. ಘಮ ಘಮ ಅಂತ ಇದೆ ಸಾರು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೋಡಿ, ಸಾರು ಮಳ್ತಾ ಇದೆ. ಇವಾಗ ಇದಕ್ಕೊಂದು ಒಗ್ಗರಣೆ ಕೊಟ್ಬೇಡಂತೆ. ಸೂಪರ್ ಆಗಿ ಘಮ 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 ಅಂತ ಇದೆ. ನೀವು ಮಾಡ್ಕೊಂಡು ತಿಂದು ಹೇಗ್ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ. ಇವಾಗ ಒಗ್ಗರಣೆ ಕೊಡೋಣಂತೆ. ಒಗ್ಗರಣೆ ಬಂಡಿ ಇಡ್ತಾ ಇದೀನಿ. ಎಣ್ಣೆ ಹಾಕೊಂಡಿದೀನಿ ನಾನು. ಎಣ್ಣೆ ಕಾಯ್ಬೇಕು ಸ್ವಲ್ಪ. ಸಾಸಿವೆ ಹಾಕಂತ ಇದೀನಿ. ಸಾಸಿವೆ ಚಿಟಪಟ ಅನ್ನೋಷ್ಟಿಗೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೋಣ ನೋಡಿ. ಸಾಸಿವೆ ಚಿಟಪಟ ಅಂದಿದೆ, ಬೆಳ್ಳುಳ್ಳಿನ ಹಾಕ್ತಾ ಇದೀನಿ. ಜಜ್ಜಿಬಿಟ್ಟು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಸ್ಸಾರಿಗೆ. ಸ್ವಲ್ಪ ಜೀರಿಗೆನೂ ಸಹ ಹಾಕ್ತಾ ಇದೀನಿ. ಒಗ್ಗರಣೆಗೆ ಜೀರಿಗೆ, ಒಂದೆರಡು ಒಣಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು ಇದ್ರೆ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ. ಒಣಮೆಣಸಿನಕಾಯಿ ಹಾಕಿದ್ರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ. ಹಾಕಿದೀನಿ. ಇವಾಗ ಸಾರಿಗೆ ಹಾಕೋಣಂತೆ ನೋಡಿ. ಒಗ್ಗರಣೆ ಹಾಕ್ತಾ ಇದೀನಿ. ಸಾರು ಘಮ ಘಮ ಅಂತ ಇದೆ. ಈ ರೀತಿ ಮಾಡ್ಕೊಂಡು ತಿಂದು ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ಸಾರಾಗಿದೆ. ಪಲ್ಯಕ್ಕೆ ಒಗ್ಗರಣೆ ಹಾಕೋಣ. ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ಬಿಡೋಣ ಬನ್ನಿ. ಬಾಣಲಿ ಇಡ್ತಾ ಇದ್ದೀನಿ. ಬಾಣಲಿ ಇಟ್ಟು
ಉರಿ ಜೋರ್ ಮಾಡ್ತಾ ಇದೀನಿ. ಸ್ಟವ್ ಹಚ್ಚಿ ನೋಡಿ ಎಣ್ಣೆ ಹಾಕ್ತಾ ಇದೀನಿ. ಈಗ ಒಗ್ಗರಣೆಗೆ ಎಣ್ಣೆ ದೊಡ್ಡ ಸ್ಪೂನಲ್ಲಿ 4ರಿಂದ 5 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ. ಒಗ್ಗರಣೆಗೆ ಸಾಸಿವೆ ಜೀರಿಗೆ 2 ಬೇಕು. ಸಾಸಿವೆ ಹಾಕ್ಬಿಟ್ಟಿದ್ದೀನಿ ನಾನು. ಎಣ್ಣೆ ಕಾಯಕ್ಕೆ ಮುಂಚೆ ಮಾತಾಡ್ತಾ ಹಂಗೆ ಹಾಕ್ಬಿಟ್ಟಿದ್ದೀನಿ ಸಾಸಿವೆ. ನೋಡಿ ಸಾಸಿವೆ ಚಿಟಪಟ ಅಂತ ಇದೆ. ಇವಾಗ ಜೀರಿಗೆ ಹಾಕೋಣ. ಜೀರಿಗೆ ಚೂರು ಗೋಲದ್ಮೇಲೆ ಬೆಳ್ಳುಳ್ಳಿ ಹಾಕೋಣ. ಮತ್ತೆ ಬೆಳ್ಳುಳ್ಳಿ ಗೋಲದ್ಮೇಲೆ ಈರುಳ್ಳಿ ಹಾಕ್ಬಿಟ್ಟು ಆಮೇಲೆ ಒಣಮೆಣಸಿನಕಾಯಿ ಹಾಕೋಣ. ಪಲ್ಯಕ್ಕೆ ಎಷ್ಟು ಈರುಳ್ಳಿ ಬೆಳ್ಳುಳ್ಳಿ ಬಿದ್ದರೆ ಅಷ್ಟು ಚೆನ್ನಾಗಿರುತ್ತೆ. ಈರುಳ್ಳಿ ಚೆನ್ನಾಗಿ ಮೊಗ್ಬೇಕು. ಜಲ್ದಿ ಮೊಗ್ಬೇಕು ಅಂದ್ರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಜಲ್ದಿ ಮೊಗ್ಗುತ್ತೆ. ಎಷ್ಟೊತ್ತು ಮೊಗ್ಗಿದ್ರು ಮೊಗ್ಗಲ್ಲ ಅನ್ನೋರು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಜಲ್ದಿ ಮೊಗ್ಬಿಡುತ್ತೆ. ಉಪ್ಪು ಹಾಕ್ತಾ ಇದೀನಿ ನಾನೀಗ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಜಲ್ದಿ ಮೊಗ್ಲಿ ಅಂತ ಉಪ್ಪು ಹಾಕಿದೀನಿ. ಮೊಗ್ಬಿಡುತ್ತೆ. ಇದ್ರ ಮೇಲೆ ಒಂದು ತಟ್ಟೆ ಕ್ಲೋಸ್ ಮಾಡಿದ್ರೆ ಜಲ್ದಿ ಮೊಗ್ಗುತ್ತೆ. ನೋಡಿ ತಟ್ಟೆ ಕ್ಲೋಸ್ ಮಾಡ್ತಾ ಇದೀನಿ ಜಲ್ದಿ ಮೊಗ್ಲಿ ಅಂತ. ನೋಡಿ ತಟ್ಟೆ ಮುಚ್ಚಿದ್ನೆಲ್ಲ ತೆಗಿತಾ ಇದೀನಿ. ಈರುಳ್ಳಿ ಮೊಗ್ಗಿದ್ಯಾ ನೋಡೋಣ. ನೋಡಿ ಚೆನ್ನಾಗಿ ಮೊಗ್ಗಿದೆ. ನೋಡಿ ಈ ರೀತಿ ಮೊಗ್ಗಿದ್ರೆ ಸಾಕು. ಇವಾಗ ಸೊಪ್ಪು ಬೇಳೆ ಬೇಯಿಸ್ಕೊಂಡಿರೋದು ಇದೆಯಲ್ಲ ಅದನ್ನ ಹಾಕೋಣ. ಹಾಕ್ಬಿಟ್ಟು ಚೆನ್ನಾಗಿ ಸೊಪ್ಪು ಬೇಳೆ ಬೇಯಿಸಿರೋದು ಇರುತ್ತಲ್ಲ ಅದನ್ನ ಹಾಕೋಣ. ಪೂರ್ತಿ ಹಾಕ ಬಂದ್ಬಿಡ್ತೀನಿ ನಾನು. ನೋಡಿ ಸೊಪ್ಪು ಹಾಕೊಂಡಿದೀನಿ. ಇವಾಗ ಕಾಯಿ ತುರಿನೂ ಹಾಕಬಿಡ್ತೀನಿ. ಕಾಯಿ ತುರಿನೂ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಪುರಿ ಸಣ್ಣ ಇಟ್ಟಿದ್ದೆ. ಇವಾಗ ಜೋರ್ ಮಾಡ್ಕೊಂಡು ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂದ್ರೆ ಅಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಪಲ್ಯ ಆಗಿದೆ, ಸಾರಾಗಿದೆ. ಇವಾಗ ಅನ್ನನೂ ಆಗ್ಬಿಟ್ಟಿದೆ. ನಾನು ಅನ್ನ ಎಲ್ಲರೂ ಮಾಡ್ಕೊಂತೀರಲ್ಲ ಹಂಗಾಗಿ ಅನ್ನದ್ದೇನು ವಿಡಿಯೋ ನಾನು ತೋರಿಸಿಲ್ಲ. ಒಂದ್ ಕಡೆ ಮುದ್ದೆಗೂ ಇಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ ಆಗಿದೆ. ಇದೊಂಚೂರು ತ್ಯಾವದ ಅಂಶ ಇದ್ರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಘಮ ಘಮ ಅಂತ ಇದೆ ಸೊಪ್ಪಿನ ಪಲ್ಯ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ ಆಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ ಸಬ್ಬಸಿಗೆ ಸೊಪ್ಪಿನ ಬಸ್ಸಾರು, ಪಲ್ಯ, ಅನ್ನ, ಮುದ್ದೆ ಹೇಗಿದೆ ಅಂತ ನೀವು ಮಾಡ್ಕೊಂಡು ತಿಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗ್ ಬಂತು ಅಂತ ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ. ನೋಡಿ ನೋಡಿ ತುಪ್ಪನೂ ಹಾಕೊಂಡಿದ್ದೀನಿ. ನಾನು ತುಪ್ಪದ ವಿಡಿಯೋನು ನಿಮಗೆ ತೋರಿಸಿದ್ದೀನಿ ನಾನು. ನೋಡಿ ತುಪ್ಪದಲ್ಲಿ ಹತ್ಕೊಂಡು ಸಾರಲ್ಲಿ ಹತ್ಕೊಂಡು ಸೂಪರ್ ಆಗಿದೆ. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಹೇಳಿ. ಪಲ್ಯನೂ ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಸೂಪರ್ ಆಗಿ ಬಂದಿದೆ ಪಲ್ಯ.